ಮತ್ತು ರಾಷ್ಟ್ರೀಯ ವಿಚಾರಗಳಲ್ಲಿ ಗಟ್ಟಿಯಾಗಿ ನಿಲ್ತೇನೆ. ರಾಜಕೀಯದಿಂದ ವಿಮುಖನಾಗುವಂಥ ಪರಿಸ್ಥಿತಿ ಇಲ್ಲ. ಅಧಿಕಾರವೇ ಪ್ರಾಮುಖ್ಯ ಅಲ್ಲ. ನಾನು ಯಾಕೆ ನಿಂತದ್ದು ಕೇಳಿದರೆ, ವಿಧಾನ ಪರಿಷತ್ ಸದಸ್ಯನಾಗಿ ಜನರ ಕೆಲಸ ಮಾಡಲಿಕ್ಕೆ, ಇಲ್ಲಿಯ ಸರ್ಕಾರದ ಒಳಗೆ ಕೆಲಸ ಮಾಡಲಿಕ್ಕೆ ನನ್ನ ಒಂದು ದೇವರು ಕೊಟ್ಟಂಥ ಒಂದು ವರ ಇದೆ ನನಗೆ. ಏನು, ಜನಪ್ರತಿನಿಧಿಯಾಗಿ ಎಲ್ಲರ ಸಮಸ್ಯೆಗಳನ್ನು ಫಸ್ಟ್ ಅರ್ಥಕೊಂಡು ಅದನ್ನು ಅಧಿಕಾರಿಗಳೊಟ್ಟಿಗೆ ಹೇಳಿ ಮಾಡಿಸುವಂಥ ಒಂದು ದೇವರು ಕೊಟ್ಟ ವರ ಇದೆ. ಅದಕ್ಕೆ ವಿಧಾನ ಪರಿಷತ್ ಸದಸ್ಯನಾಗಿದ್ದರೆ ಸ್ವಲ್ಪ ಸರ್ಕಾರದಲ್ಲಿ ಗಟ್ಟಿದನಿಯಾಗಿ ಆಗ್ಬೋದು ಅಂತ ಹೇಳುವ ಕಾರಣಕ್ಕೋಸ್ಕರ ನಿಂತು. ಎಲ್ಲವೂ ನಾವು ಎಣಿಸಿದಾಗ ಆಗೋದಿಲ್ಲ. ನಾವೊಂದು ಎಣಿಸಿರ್ತೇವೆ, ದೇವರು ಇನ್ನೊಂದು ಬಯಸಿರ್ತಾರೆ. ಆದರೆ ಒಂದು ನಾನು ಎಣಿಸಿದ್ದೆ ಸ್ಪಷ್ಟ, ಏನು ಅಂದರೆ, ಚುನಾವಣೆಯ ನಂತರವೂ ನಾನು BJPಯಲ್ಲಿ ಮುಂದುವರಿತೇನೆ. ಚುನಾವಣೆಯ ನಂತರವೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅಂತ ಹೇಳುವಂಥದ್ದು ನಿಶ್ಚಯ ಮಾಡಿದ್ದೆ. ದಯವಿಟ್ಟು ಈಗ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ಪ್ರಥಮ ಅಧಿವೇಶನದಲ್ಲಿ ಇದನ್ನು ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರು ಎನ್ರೋಲಿಂಗ್ ಆಗಬೇಕು. 6 ವರ್ಷಕ್ಕೊಮ್ಮೆ ಎನ್ರೋಲ್ ಮಾಡೋದು. ನೋಡಿ, ಎನ್ರೋಲ್ಮೆಂಟ್ ಇರ್ತಿದ್ರೆ ಈ ಚುನಾವಣೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀತಿತ್ತು. ಅಂದರೆ ಯಾರು ಸಮರ್ಥರು ಅಂತ ಹೇಳುವ ಕಾರಣಕ್ಕೆ ಇದು ಲಿಮಿಟೆಡ್ ಎನ್ರೋಲ್ಮೆಂಟ್. ನಮ್ಮ ಹೆಚ್ಚಾಗಿ BJP, ನಾನು ಮಾಡಿದ್ರು ಅದು BJP ಅಂತ ಆದದ್ದು. BJPಯದ್ದೇ ಎನ್ರೋಲ್ಮೆಂಟ್ ಜಾಸ್ತಿ ಇದ್ದದ್ದು ಈ ಸತಿ. ಹಾಗಾಗಿ ಎನ್ರೋಲ್ಮೆಂಟ್ ಸಿಸ್ಟಮನ್ನು ಪ್ರತಿ 6 ವರ್ಷಕ್ಕೊಮ್ಮೆ ಮಾಡದೆ ಒಮ್ಮೆ ಎನ್ರೋಲ್ಮೆಂಟ್ ಆದರೆ ಶಾಶ್ವತವಾಗಿರುವ ಹಾಗೆ, ಮತ್ತು ಯೂನಿವರ್ಸಿಟೀಸಲ್ಲಿ ಕಾನ್ವೊಕೇಷನ್ ಕೊಡುವಾಗ 3 ವರ್ಷದ ನಂತರ ಅವರಿಗೆ ಎನ್ರೋಲ್ಮೆಂಟ್ ಸಿಸ್ಟಮ್ ಆಟೋಮೆಟಿಕ್ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕು. 20-25 ಲಕ್ಷ ಮತದಾರರಿದ್ದಾರೆ. ಅವರಲ್ಲಿ ಇವತ್ತು 66,000 ಜನ ಒಬ್ಬ 25 ಲಕ್ಷದ ಜನಪ್ರತಿನಿಧಿನ ಆಯ್ಕೆ ಮಾಡುವಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಕೆಟ್ಟದಾದಂಥ ವ್ಯವಸ್ಥೆ ಇವತ್ತಿದೆ. ಹಾಗಾಗಿ ಅದಕ್ಕೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಒಂದು ಸಾಮಾಜಿಕವಾದಂಥ ಸಾರ್ವಜನಿಕದ ಹೋರಾಟದಲ್ಲಿ ಮತ್ತು ಕಾನೂನು ರೀತಿಯ ಹೋರಾಟಗಳನ್ನು ಮಾಡಬೇಕಾಗಿದೆ. ಇದು ಅತ್ಯಂತ ಅವಶ್ಯಕ. ಈ ಪದವೀಧರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮತದಾನದ ಹಕ್ಕನ್ನು ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ ಅಂತ ನಾನು ಹೇಳ್ತಾನೆ. ಅದಕ್ಕೊಂದು ಒಮ್ಮೆ ಅವರು ರಿಟೈರ್ಡ್ ಆಗ್ತಾರೆ, ಆಗ 6 ವರ್ಷಕ್ಕೊಮ್ಮೆ ಅದು ಎನ್ರೋಲ್ಮೆಂಟ್ ಕಷ್ಟವೂ ಇಲ್ಲ. ಯಾರು ಇನ್ಸ್ಟಿಟ್ಯೂಷನ್ ಹೆಡ್ಗಳು ಇಷ್ಟು ಜನ ಸೈನ್ ಮಾಡಿ ಕೊಟ್ಟರೆ ಅದು ಆಗ್ತದೆ. ಇದಕ್ಕೆ ಭಾರಿ ಕಷ್ಟ ಇದೆ ಎನ್ರೋಲ್ಮೆಂಟೇ. ಸೊ ಹಾಗಾಗಿ ಕಡ್ಡಾಯವಾಗಿ ಎನ್ರೋಲ್ಮೆಂಟ್ ಡಿಗ್ರಿಯಿಂದ ಹೊರಗೆ ಬರುವಾಗ ಆಗುವಂಥ ಒಂದು ವ್ಯವಸ್ಥೆ ಆಗಬೇಕು. ನಾನು ಯಾವುದೇ ಮತದಾರರಿಗೆ ಆಮಿಷಗಳು, ದುಡ್ಡು, ಹೆಂಡ, ಪಾರ್ಟಿ ಇದು ಯಾವ ಕಾರಣಕ್ಕೂ ಮಾಡಲಿಲ್ಲ. ಎಲ್ಲಿ ತನಕ ಅಂದರೆ ನಮ್ಮ ಕಾರ್ಯಕರ್ತರು ಮತ್ತು ಭಾಳ ದುಡ್ಡು ಖರ್ಚು ಮಾಡಿಕೊಂಡು ಮಾಡಲಿಲ್ಲ. ನಮ್ಮ ಕಾರ್ಯಕರ್ತರು ಹೆಚ್ಚಿನ ಭಾಗ ನಾವು ಈ ಪ್ರಿಂಟಿಂಗ್ ಪೋಸ್ಟಿಂಗ್ಗಳದ್ದು ಅಂಥದ್ದು ಬಿಟ್ಟರೆ ಬೇರೆ ಯಾವುದೇ ಈಗ ಎದುರು ಬದಿಯಲ್ಲಿ ಏನು ಖರ್ಚುಗಳಾಗಿತ್ತು ಅದನ್ನು ನಾನು ಈಗ ಚುನಾವಣೆ ಮುಗಿದ ಮೇಲೆ ವಿಶ್ಲೇಷಣೆ ಮಾಡಬಾರ್ದು. ಮತದಾರರಿಗೆ ಹಣ ತಲುಪಿಸುವಂಥ ಮಟ್ಟಕ್ಕೂ ಇವತ್ತು ಹೋಗಿದೆ. ಅಂಥದ್ದನ್ನು ಯಾವುದೂ ಮಾಡದೆ ನಾನು ವಿಚಾರವನ್ನು ಇಟ್ಕೊಂಡು, ಸಾತ್ವಿಕ ವಿಚಾರ, ಇಂಥ ಪಕ್ಷದಲ್ಲಿ ಈ ರೀತಿಯ ನಿರ್ಣಯಗಳು ತಪ್ಪಾಗಿದೆ, ಪಕ್ಷದ ಚಿಹ್ನೆ ಇಲ್ಲದಿದ್ದರಿಂದ ಮತ್ತು ಇದು ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಆಗದಿದ್ದ ಚುನಾವಣೆ ಆದ್ದರಿಂದ ನಾನು ನಿಂತಿದ್ದೇನೆ. ಮತ್ತು ನಾನು ಮಾಡಿದಂಥ 3 ಅವಧಿಯಲ್ಲಿ ಮಾಡಿದಂಥ ಕೆಲಸ ಸಾಧನೆಯ ಮೇಲೆ ನಂಗೆ ಓಟ್ ಕೊಡಿ, ಇದನ್ನೇ ಬಿಂಬಿಸ್ಕೊಂಡು ಹೋದದ್ದು. ಹಾಗಾಗಿ ಇದು ಸಾತ್ವಿಕ ಚುನಾವಣೆ. ನಾನು ಹೇಳಿದಲ್ಲ, ನಮ್ಮ ಪರಿವಾರ ಸಂಘ ಪರಿವಾರ BJP ಪ್ರಾಯಶಃ ಲೋಕಸಭೆಯಲ್ಲಿ ಮಾಡಿದ್ದಕ್ಕಿಂತ ಜಾಸ್ತಿ ಕೆಲಸವನ್ನು ಈ ಸರ್ತಿ ಭಾಳ ಚಾಲೆಂಜ್ ಆಗಿ ಮಾಡಿದ್ದಾರೆ. ನಾನು ಅದಕ್ಕೆ ದೂರುವುದಿಲ್ಲ, ತಪ್ಪಲ್ಲ. ಒಂದು ರಾಜಕೀಯ ಪಕ್ಷ ಆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಮಾಡಬೇಕಾದ್ರೆ ವಿಶೇಷವಾಗಿ ಮಾಡಿದ್ದಾರೆ. ಮತ್ತು ಸ್ವಲ್ಪ ಎಲ್ರಿಗೂ, ಯಾಕಂದರೆ ಎಲ್ಲ ರಾಜಕೀಯ ನಾಯಕರುಗಳಿಗೂ ಈಗ ನಮ್ಮೊಟ್ಟಿಗೆ ವೇದಿಕೆ ಹಂಚುವಂಥವರಿಗೆ ಪಾಪ ಭವಿಷ್ಯದ ಯೋಚನೆ ಮಾಡದೆ ಅವರೆಲ್ಲ ಬಂದಿದ್ದಾರೆ. ಅವ್ರ ಬಗ್ಗೆ ಚಿಂತನೆ ಇದೆ ನನಗೀಗ. ಅಂದರೆ ನಾನು ಅವರನ್ನು ಒಂದು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತಿದೆ. ಎಲ್ರಿಗೂ ಅವರಿಗೆ ನಾಳೇನೋ ಅಧಿಕಾರ ಬೇಕು ಪಕ್ಷದಲ್ಲಿ. ಮತ್ತು ಮುಂಚಿನ ದಿವಸ ಎಕ್ಸಿಟ್ ಪೋಲ್ ಬಂತು, 360-400 ಸೀಟ್ ಬರ್ತದೆ ಅಂತ ಹೇಳುವಂಥದ್ದೆಲ್ಲ ಬಂತು. ಮತ್ತು ಜನ ಹಾಗಾಗಿ ಪಕ್ಷ ಅಂತ ಮಾಡಿದ್ರು. ಹಿಂದೆ ಅದರ ಮೊದಲು ನಾನು ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಆಗ ಎಲ್ಲರೂ ನನಗೆ ಯಾರದ್ದು ಹೆಸರನ್ನುಗಳನ್ನೆಲ್ಲ ಬಹಿರಂಗಪಡಿಸ್ಕೊಂಡು ಅವ್ರ ರಾಜಕೀಯ ಭವಿಷ್ಯಕ್ಕೆ ನಾನು ತೊಂದರೆ ಮಾಡಲಿಕ್ಕೆ ತಯಾರಿಲ್ಲ. ಅವರು ಸದುದ್ದೇಶದಲ್ಲೇ ನನಗೆ ಹೇಳಿದ್ದು. ಕಡೆಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬರುವಷ್ಟು ಮಟ್ಟಿಗೆ ಒಂದು ಒತ್ತಡ ಬಂದ ಮೇಲೆ ಎಲ್ಲರೂ ಅವ್ರವ್ರ ಭವಿಷ್ಯವನ್ನು ನೋಡ್ಕೊಳ್ತಾ ಬಂದರು. ತೊಂದರೆ ಇಲ್ಲ, ನಾನು ಸೋತದ್ದಕ್ಕೆ ಯಾವುದೂ ಬೇಸರ ಇಲ್ಲ. ನಾನು ಒಂದು ವಿಚಾರದ ಬಗ್ಗೆ ನಿಂತಿದ್ದೆ. ಈ ಪಕ್ಷದಲ್ಲಿ ಈ ರೀತಿಯ ತಪ್ಪು ನಿರ್ಣಯಗಳಾಗಿದೆ. ಅದನ್ನು ಎಲ್ಲಿಯೂ ಇವತ್ತು ಯಾರು ನನ್ನನ್ನು ಪಕ್ಷದವ್ರು ಕರೆದು ಹೇಳ್ತೇನೆ,
ಭೌಗೋಳಿಕವಾದಂಥ ತಪ್ಪಾಗಿದೆ. ನಮ್ಮ ಕರಾವಳಿ ಇವತ್ತು ಕ್ಷೇತ್ರಕ್ಕೆ 1-2 ವಿಧಾನಸಭಾ ಪರಿಷತ್ತಲ್ಲಿ ಒಂದಾಗಬೇಕಿತ್ತು, ಇಲ್ಲ. ನಮ್ಮ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೆ ಕೊಡೋದಕ್ಕೋಸ್ಕರ ಕೊಡೋದು ಬಿಟ್ಟು ದುಡ್ಡಿನ ಇರುವಂಥ ಕಾರ್ಯಕರ್ತರಿಗೆ ಕೊಟ್ಟು ಇವತ್ತು ಇತ್ತೀಚೆಗೆ ಬಂದ ಕಾರ್ಯಕರ್ತರು ಅದರ ಬಗ್ಗೆ ನಾನು ಹೋರಾಟ ಮಾಡಿದ್ದು. ಅದರ ಬಗ್ಗೆ ಒಂದು ವಿಚಾರ ಮುಟ್ಟಿದೆ ಅಷ್ಟೇ. ತುಂಬ ಜನ ಬೆಂಬಲ ಕೊಡುವಂಥ ಇದರಲ್ಲಿ ಚಿಹ್ನೆ ಇಲ್ಲ. ಮತ್ತು ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುವಂಥದ್ದಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಚನೆ ಆಗುವಂಥ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ. ಮತ್ತು ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಿಂತದ್ದು. ಉಡುಪಿ ಭಾಗದಲ್ಲಿ ನಮಗೆ ನಾನು ಬೂತನ್ನು ನೋಡ್ತಾ ಇದ್ದೆ, ಮೇಲೆ ಸ್ವಲ್ಪ ತೊಂದರೆ ಆಗಿದೆ ಅಂಥದ್ದು ಗೊತ್ತಿತ್ತು. ಬಟ್ ನಾನು ಯಾವ ಮನಸ್ಥಿತಿ ಬಂದಿದ್ದೆ ಅಂತ ಹೇಳಿದ್ರೆ, ನನಗೆ ಗೆಲ್ತೇನೆ ಅಂತ ಹೇಳುವ ವಿಶ್ವಾಸ ಇತ್ತು. ಒಂದನೇದು ಎಲ್ಲರ ಬೆಂಬಲ ನೋಡುವಾಗ. ಎರಡನೇದು ನಾನು ಕೆಲಸ ಮಾಡಿದಂಥ ಆಧಾರದ ಮೇಲೆ. ಆದರೆ ಏನಾಯಿತು, ನಾನು ವ್ಯಾಪ್ತಿ 5.5 ಜಿಲ್ಲೆ ಆಯಿತು. ಈ ಜಿಲ್ಲೆಗಳಲ್ಲಿ ಮಾತ್ರ ಆಗ್ತಿತ್ತು. ಮತ್ತು ನನಗೆ ಈ ಆದಂಥ ತಪ್ಪುಗಳು ನಿರಂತರವಾಗಿ ಪಕ್ಷದಲ್ಲಿ ಆಗ್ತಾಯಿದೆ. ಯಾವುದು ಅಭ್ಯರ್ಥಿ ಆಯ್ಕೆಯಲ್ಲಿ ಬೇರೆ ಬೇರೆ ಪ್ರಭಾವಗಳು ನಿರಂತರವಾಗಿ ನಡೀತಾ ಇದೆ. ಅದನ್ನು ಸಮಾಜಕ್ಕೆ ತೋರಿಸುವಂಥ ಕೆಲಸ ಆಗಬೇಕಿತ್ತು. ಮತ್ತು ನಾನು ಆಗಲೇ ನಿಮ್ಮ ಹತ್ರ ಹೇಳಿದ್ದೇನೆ, ಪಕ್ಷ ಮತ್ತೆ ಇದಾಗದಿದ್ದು ನಾನು ಕಾರ್ಯಕರ್ತನಾಗಿ ಮುಂದುವರಿತೇನೆ. ಈಗ ನನ್ನ ಕಾರ್ಯಕರ್ತ ಅಂತ ಯಾರು ಹೊರಗಾಕ್ಲಿಕ್ಕೆ ಆಗ್ತದ? ನಾಳೆ ಚುನಾವಣೆಗಳು ಬಂದಾಗ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ. ಅವರು ಅಲ್ಲ, ಅದು ಪಕ್ಷ ಏನು ಅಂತ ನಿರ್ಧಾರ ಮಾಡಬೇಕು. ಪಕ್ಷ ನಾನಲ್ಲಿ ಅಲ್ಲ, ನನಗೆ ಗೊತ್ತಿಲ್ಲ. ಅದು ನಾನು ಮಾಧ್ಯಮದಲ್ಲಿ ಓದಿದೆ. ನೋಡಿ, ನಾನು ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತನಾಗಿ ಉಳಿತೇನೆ ಅಂತ ತೀರ್ಮಾನ ಮಾಡಿದೆ. ಆಗ ಪಕ್ಷದಲ್ಲಿ ನನಗೇನು ಅಂಥದ್ದೇನು ಇನ್ನೂ ಯಾರೂ ಮಾತಾಡಲಿಲ್ಲ. ಇಷ್ಟುವರೆಗೆ ನಾನು ಸೋತ ಮೇಲೆ ಯಾರೂ ನನಗೆ ಮಾತಾಡಲಿಲ್ಲ. ನಾನು ಅದ್ರ ಬಗ್ಗೆ ತಲೆಬಿಸಿಯಲ್ಲೂ ಇಲ್ಲ. ಆ ನಿಲುವು, ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೇನೆ. ಸಾಮಾಜಿಕ ಹೋರಾಟಗಳನ್ನು, ನನ್ನ ಕಾರ್ಯಕ್ರಮಗಳನ್ನು ನಾನು ಸಕ್ರಿಯವಾಗಿ ಕಾರ್ಯಕರ್ತರುಗಳಿಗೆ ಸಮಸ್ಯೆಗಳು ಬಂದಾಗ ಇವತ್ತು ನನಗೆ ಕೆಲಸ ಮಾಡಿ ಇವತ್ತಿಗೂ ಮೆಚ್ಚುವಂಥದ್ದು. ಆ ವ್ಯವಸ್ಥೆ ನಾನು BJPಯನ್ನು ದೂರಲಿಲ್ಲ. ಈಗಾದಂಥ ವ್ಯವಸ್ಥೆಯ ಬಗ್ಗೆ ನಾನು ದೂರಿಲ್ಲ. ಅದು ಯಾರು ವ್ಯಕ್ತಿಗಳಿಂದ ಆದಂಥ ತಪ್ಪುಗಳನ್ನು ನಾನು ಹೇಳಿದ್ದು. BJPಯ ತತ್ವಗಳು, ರಾಷ್ಟ್ರೀಯವಾದ ಇದೆಲ್ಲ ಅದರಲ್ಲೇ ಮೈಗೂಡಿಸ್ಕೊಂಡು ಬಂದವು. ಹಾಗಾಗಿ ನಾನು ಆ ತತ್ವದೊಟ್ಟಿಗಿರ್ತೇನೆ ಅಷ್ಟೇ, ಆ ವಿಚಾರದೊಟ್ಟಿಗಿರ್ತೇನೆ, ಪರಿವಾರದ ವಿಚಾರದೊಟ್ಟಿಗಿರ್ತೇನೆ. ನಾನೊಬ್ಬ ಸಂಘದ ಸ್ವಯಂ ಸೇವಕ, ITC OTC ಆದಂಥವನು. ನಾಳೆ ನನಗೆ ಅವರು ನನ್ನ ವಿರುದ್ಧ ಕೆಲಸ ಮಾಡಿದರು ಅಂತ ನಾನು ಆ ತತ್ವವನ್ನು ಬಿಡಲಿಕ್ಕಾಗಲ್ಲ. ಅದರಲ್ಲೇ ಮೈಗೂಡಿಸ್ಕೊಂಡಿರ್ತೇನೆ ಅಷ್ಟೇ. ಕಂಡೀಷನ್ ಏನಿಲ್ಲ ಸರ್. ನಾನು ನೋಡಿ, ನನಗೆ ನನ್ನ ಮನಸ್ಸಿನ ಭಾವನೆ ಹೇಳ್ತೇನೆ. ನನಗೆ MLAಲಿ ಸೀಟ್ ತಪ್ಪಿದ್ರು, ಗೊತ್ತಿಲ್ಲದೆ TV ನೋಡುವಾಗ ಮನಸ್ಸಿಗೆ ಬೇಜಾರಾಯಿತು. ಅದರ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೆ. ಆಮೇಲೆ ಇದನ್ನು ಕೊಡ್ತೇನೆ ಅಂತ ತುಂಬ ಆಸೆ, ಅಂದರೆ ತುಂಬ ಭರವಸೆ ಕೊಟ್ಟಿದ್ದರು. ನಾನು 42 ದಿವಸ ಶಿವಮೊಗ್ಗದಲ್ಲಿ ಲೋಕಸಭೆ ಪ್ರಭಾರಿಯಾಗಿ ಕೆಲಸ ಮಾಡುವಾಗಲೂ ಚುನಾವಣೆ ಆದಮೇಲೆ ಮಾಡ್ತೇವೆ ಅಂತಲೇ ಎಲ್ಲ ಹೇಳ್ತಾ ಇದ್ದರು. ಆಮೇಲೆ ಅದೇ ದಿವಸ ನಾನು ಪಕ್ಷದ ಕಚೇರಿಯಲ್ಲಿದ್ದೆ. ಕೂತ್ಕೊಂಡು ಮಾತಾಡಿಸ್ಲಿಲ್ಲ. 3 ದಿವಸ ನನಗೆ ಯಾರು ಒಬ್ಬ ನಾಯಕ ಫೋನ್ ಮಾಡಲಿಲ್ಲ ನಾನು ನಿರ್ಧಾರ ಮಾಡೋರು. ಮತ್ತು ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ವಾಪಸ್ ಹೋದರೆ ಮತ್ತೆ ಅದು ನನ್ನ ವ್ಯಕ್ತಿತ್ವಕ್ಕೆ ತೊಂದರೆ ಬರ್ತದೆ. ಆಮೇಲೆ ನಮ್ಮ ಬೇರೆ ಬೇರೆ ನಾಯಕರುಗಳ ಹತ್ರ ಹೋದರು, ಸ್ವಾಮೀಜಿಗಳ ಹತ್ರ ಎಲ್ಲ ಹೋದರು. ಅದು ನೀವು ಹೇಳಿದಾಗ ಕೋಟದ್ದು ಕೊಡ್ತೇವೆ ಅದೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ನಾನು ಒಮ್ಮೆ ನಿರ್ಣಯ ಮಾಡಿದ ಮೇಲೆ ಸೋಲ್ಲಿ ಗೆಲ್ಲಿ ನನ್ನನ್ನು ನಂಬ್ಕೊಂಡು ಎಷ್ಟೋ ಜನ ಇವತ್ತು ನಾಮಿನೇಷನ್ ಹಾಕೋ ನೋಡಿ. ಶಿವರಾಮ ಉಡುಪ್ರಂಥ ಹಿರಿಯರು, ಇವರೆಲ್ಲ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿದಂಥವ್ರು. ಶಿವಮೊಗ್ಗದಲ್ಲಿ ನಟರಾಜ್ ಭಾಗವತರಂಥವ್ರು, ಎಂ ಶಂಕರ್ ಅಂತವರು, ಒಬ್ಬ ex-MLA ಮಗ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಅಂಥ ತುಂಬ ಜನ ನನ್ನ ಜೊತೆ ಗುರುತಿಸ್ಕೊಂಡವರಿಗೆ. ಮತ್ತು ನನಗೆ ಸಿಕ್ಕಿತ್ತು, ನಾನು ಮಧ್ಯದಲ್ಲಿ ಎತ್ಕೊಂಡು ಹೋದರೆ ಅದು ನನ್ನದು ವ್ಯಕ್ತಿತ್ವಕ್ಕೆ ಹಾಳಾಗ್ತದೆ ಅಂತ ನಾನು ಮತ್ತೆ ನಾಮಿನೇಷನ್ ಹಾಕಿದ ಮೇಲೆ ನಾನು ಗಟ್ಟಿ ಯಾರು ಕೇಳಿದ್ರು ನಾನು ಕೇಳಿಲ್ಲ. ಆದರೆ ನಾಮಿನೇಷನ್ ಹಾಕುವ ಮೊದಲು ಯಾರೂ ನನ್ನನ್ನು ಮಾತಾಡಿಸ್ಲಿಲ್ಲ. ನಾನು ನನ್ನ ಮನೆಯಲ್ಲಿ ಆ ದಿವಸ 4 ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡುವವರೆಗೆ ಯಾರೂ ಅದರ ಮೇಲೆ ಶ್ರೀನಿವಾಸ ಪೂಜಾರು ಇವರೆಲ್ಲ ನಾನು ಪತ್ರಿಕಾಗೋಷ್ಠಿ ಮಾಡ್ತೇನೆ ಅಂತ ಗೊತ್ತಾದರೆ ಸುನಿಲ್ ಬಂದರು. ಅದರ ಮೇಲೆ ಶ್ರೀನಿವಾಸ ಪೂಜಾರಿ ಇವರೆಲ್ಲ ಬಂದರು ಬಿಟ್ಟರೆ ಮತ್ತು ರಾಜ್ಯದಿಂದ ನನಗೆ ಯಾರೂ ಮಾತಾಡಲಿಲ್ಲ ಸರ್. ಯಡಿಯೂರಪ್ಪನವರಾಗಲಿ, ವಿಜೇಂದ್ರ ಆಗಲಿ, ಯಾರು ರಾಘವೇಂದ್ರ ಒಬ್ಬರು ಮಾತಾಡಿದ್ದು ನಾನು ನಮ್ಮ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ. ಸೊ ಹಾಗಾಗಿ ಸುರುವಿಗೆ ಮತ್ತೆ ನೋಡಿ, ಇನ್ನೂ ಒಂದು ನನ್ನ ಮನಸ್ಸಲ್ಲಿ ನನಗೆ ಗೊತ್ತಿಲ್ಲ, ಅದು ನನ್ನ ಏನು ಹಣೆಯಲ್ಲಿ ಇದೇ ಹೀಗೆ ಇರಬೇಕು ಅಂತಿದ್ದಾಗ ನಾನು ತಪ್ಪಿಸ್ಲಿಕ್ಕಾಗಲ್ಲ. ಅದನ್ನು ನಂಬ್ಕೊಂಡು ಬಂದವನು. ನನಗೆ ಒಬ್ಬರು ಅಭ್ಯರ್ಥಿ ಆದವರು ಬರ್ತಿದ್ರು ಮರುದಿವಸವ 12 ದಿವಸ ನಾನು ಕರೆಕ್ಟಿದ್ನೇನು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೆ ಆಯ್ತು. ಯಶ್ಪಾಲ್ರು ಬೆಳಿಗ್ಗೆ ಬೇಗ ಮನೆಗೆ ಬಂದರು. ಒಂದು ಕ್ಯಾಂಡಿಡೇಟ್ ನಮ್ಮೊಟ್ಟಿಗೆ ಬೆಳೆದವರು ನೋಡಿದಾಗ ಸ್ವಲ್ಪ ಮನಸ್ಸಿದಾಗ್ತದೆ. ಇವರು ಯಾರೂ ಅದನ್ನೂ ಬರಲಿಲ್ಲ. ಅದೆಲ್ಲ ಮತ್ತೆ ನಿರ್ಧಾರ ಪ್ರಕಟ ಮಾಡಿದ ಮೇಲೆ ನಾನು ಗಟ್ಟಿ ನಿರ್ಧಾರ ಮಾಡಿಯೇ ಮಾಡಿದ್ದೆ. 2 ದಿವಸ 3 ದಿವಸ ಇಷ್ಟು ನನ್ನನ್ನೊಂದು ನಿರ್ಲಕ್ಷ್ಯ ಮಾಡ್ತಾರೆ,
ಇಷ್ಟು ಪಕ್ಷಕ್ಕೆ ಕೆಲಸ ಮಾಡಿ ಇಲ್ಲಿ ತಳಮಟ್ಟದಿಂದ ಪಕ್ಷ ಕಟ್ಟಿದವನು ನಾನು. ಯಾರು ಉಡುಪಿಯವರು ಅಲ್ಲಗಳಿಲಿಕ್ಕಲ್ಲ. ಈ ಜಿಲ್ಲೆಯಲ್ಲಿ ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷನಾಗಿ ನನ್ನ ಎಲ್ಲವನ್ನು ಕೊಟ್ಟಿದ್ದೇನೆ. ನನ್ನ ಫ್ಯಾಮಿಲಿ ಲೈಫನ್ನು ಕೊಟ್ಟಿದ್ದೇನೆ, ನನ್ನ ಪರ್ಸನಲ್ ಲೈಫನ್ನು ಕೊಟ್ಟಿದ್ದೇನೆ, ನನ್ನ ವ್ಯಾವಹಾರಿಕ ಲೈಫನ್ನು ಕೊಟ್ಟಿದ್ದೇನೆ, ನನ್ನ ಸಾಕಷ್ಟು ಹಣವನ್ನು ಅದಕ್ಕೆ ಹಾಕಿದ್ದೇನೆ. ಅಂದರೆ ಪಕ್ಷ ಕಟ್ಟಬೇಕಾದ್ರೆ ಶುರು ಏನೂ ಯಾರ ಹತ್ರ ಇರಲಿಲ್ಲ ಸರ್. 2004ರವರೆಗೆ ಏನಿತ್ತಿಲ್ಲಿ, 2001ರಲ್ಲಿ ನಗರಸಭೆ ನಾವು ಪ್ರಥಮ ಒಂದು ಟೀಮ್ ಬರುವಾಗ ಇಲ್ಲಿ ನಗರಸಭೆಯಲ್ಲಿ ಒಬ್ಬ ನಾಯಕ ಇರಲಿಲ್ಲ. ನಮಗೆ ಒಂದು ಸ್ಟೇಷನಿಗೆ ಮಾತಾಡುವಂಥವ್ರು ಇರಲಿಲ್ಲ. ನಾನು ಎಲ್ಲ ಕಾರ್ಯಕರ್ತರಿಗೆ ಸ್ಟೇಷನಿಗೆ ರಾತ್ರಿ ಆದರೂ ಹೋಗಿ ರಕ್ಷಣೆ ಈ ಥರ ಪಕ್ಷ ಕಟ್ಟಿದ್ದೇನೆ. ಅಂಥವನಿಗೆ 2 ಸರಿ ಸೀಟ್ ತಪ್ಪಾಗ ಒಬ್ಬರು ಮಾತಾಡುವಂಥ ವ್ಯವಧಾನ ಈ ಪಕ್ಷದಲ್ಲಿಲ್ಲ ಅಂದರೆ ನಾವು ಅದನ್ನು ಕುತ್ಕೊಂಡು ಸುಮ್ಮನೆ ಜೀವಜೂರುಗಳು ಹಾಕಲಿಕ್ಕೆ ನಾನು ತಯಾರಾಗಲಿಲ್ಲ ಈ ಸತಿ ಅಷ್ಟೇ. ಹಾಗಾಗಿ ನನಗೆ ಇವತ್ತು ಸಮಾಧಾನ ಇದೆ. ಎಸ್, ನಾನೊಂದು ತಪ್ಪಾದ್ದನ್ನು ಹೋರಾಟ ಮಾಡಿದ್ದೇನೆ. ನನಗೆ ಗೆಲ್ಲದೇ ಇರ್ಬೋದು, ತೊಂದರೆ ಇಲ್ಲ. ಅದು ಏನು ನಮ್ಮ ಹಣೆಯಲ್ಲಿರೋದೇ ಆಗೋದಲ್ಲ. ನಾನು ಇದನ್ನು ನಿಮಗೆ ಹಿಂದೆಯೂ ಹೇಳಿದ್ದೇನೆ, ಶಾಸಕ ಆಗಿದ್ದಾಗಲೂ ಹೇಳಿದ್ದೇನೆ. ಹಣೆ ಬರ ಇದ್ದರೆ ಯಾರೂ ಏನು ಮಾಡಲಿಕ್ಕಾಗಲ್ಲ, ಹಣೆ ಬರ ಇಲ್ಲದಿದ್ದರೆ ಯಾರಿದ್ದರೂ ಏನು ಮಾಡಲಿಕ್ಕಾಗಲ್ಲ ಅಂತ. ಹಾಗಾಗಿ ಮತ್ತೆ ನಾವು ನೋಡಿ, ರಾಜಕೀಯ ನಿಂತ ನೀರಲ್ಲ, ಅದು ಹರಿತಾ ಇರ್ತದೆ, ಕಾಲಚಕ್ರ ತಿರುಗ್ತಾ ಇರ್ತದೆ. ನಾವು ರಾಜಕೀಯದಲ್ಲಿ ಸಕ್ರಿಯವಾಗಿರಬೇಕು, ಜನರೊಟ್ಟಿಗಿರಬೇಕು. ನಿರ್ಧಾರ ಮಾಡುವವರು ಜನ. ಇದನ್ನು ನಾನು ನಿಶ್ಚಯ ಮಾಡಿದ್ದೇನೆ.